ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಸಂಸತ್ತಿಗೆ ಪ್ರವೇಶಿಸುವ ಪ್ರಧಾನಮಂತ್ರಿಗೆ ಸಿಗುವಂತ ಸಂಬಳ ಎಷ್ಟು, ಸವಲತ್ತುಗಳೇನು ಅನ್ನೋದನ್ನ ನೋಡೋಣ. ಭಾರತದ ಪ್ರಧಾನಮಂತ್ರಿ ದೇಶದ ಅತ್ಯುನ್ನತ ಕಾರ್ಯನಿರ್ವಾಹಕ ಹುದ್ದೆಯನ್ನು ಹೊಂದಿದ್ದಾರೆ. ಸರ್ಕಾರದ ಮುಖ್ಯಸ್ಥರಾಗಿರುವ ಇವರು ಮಹತ್ವದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಪ್ರಧಾನಮಂತ್ರಿಯನ್ನ ಭಾರತದ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಇವರು ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಹೊಂದಿರುವ ಪಕ್ಷದ ಮುಖ್ಯಸ್ಥರಾಗಿರ್ತಾರೆ. ಭಾರತದ ಪ್ರಧಾನಮಂತ್ರಿಗಳಿಗೆ ತಿಂಗಳಿಗೆ 1,66,000 ರೂಪಾಯಿಯನ್ನು ಪಡಿತಾರೆ. 50,000 ರೂಪಾಯಿ ಮೂಲ ವೇತನ ಇರುತ್ತೆ. ಪ್ರಧಾನಮಂತ್ರಿಯವರು ವೆಚ್ಚ ಭತ್ಯೆಯಾಗಿ 3,000 ರೂಪಾಯಿ, ಸಂಸದೀಯ ಭತ್ಯೆ 45,000 ರೂಪಾಯಿನ ಪಡಿತಾರೆ. ಇನ್ನು ದಿನಕ್ಕೆ 2,000 ರೂಪಾಯಿಗಳ ಭತ್ಯೆಯನ್ನು ನೀಡಲಾಗುತ್ತೆ. ಮಾಸಿಕ ಭತ್ಯೆಗಳ ಹೊರತಾಗಿ ಭಾರತದ ಪ್ರಧಾನಮಂತ್ರಿಯು ಹೆಚ್ಚುವರಿ ಪ್ರಯೋಜನಗಳು ಮತ್ತು ಸವಲತ್ತುಗಳನ್ನು ಸಹ ಪಡಿತಾರೆ. ಇನ್ನು ಪ್ರಧಾನಿ ಅಧಿಕೃತ ನಿವಾಸವನ್ನ ಬಾಡಿಗೆ ಅಥವಾ ಇತರ ವಸತಿ ವೆಚ್ಚಗಳಿಲ್ಲದೆ ಪಡಿತಾರೆ. ಇನ್ನು ಪ್ರಧಾನಿ ಭದ್ರತೆಯ ಹೊಣೆಯನ್ನ ವಿಶೇಷ ರಕ್ಷಣಾ ಗುಂಪು ಎಸ್ಪಿಜಿ ತೆಗೆದುಕೊಳ್ಳುತ್ತೆ. ಪ್ರಧಾನಿ ತಮ್ಮ ಪ್ರಯಾಣದ ಅವಶ್ಯಕತೆಗಳನ್ನು ಪೂರೈಸೋಕೆ ಸರ್ಕಾರಿ ವಾಹನಗಳು ಮತ್ತು ವಿಮಾನಗಳನ್ನು ಬಳಸ್ತಾರೆ. ಇನ್ನು ಪ್ರಧಾನಿ ವಿದೇಶಕ್ಕೆ ಹೋದಾಗ ಅವರ ವಾಸ್ತವ್ಯ, ಆಹಾರ ಮತ್ತು ಪ್ರಯಾಣ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ. ಇನ್ನು ನಿವೃತ್ತಿಯ ನಂತರ ಅವರು ಉಚಿತ ವಸತಿ, ವಿದ್ಯುತ್, ಜೀವನಕ್ಕಾಗಿ ನೀರು ಮತ್ತು ನಿವೃತ್ತಿಯ ನಂತರ 5 ವರ್ಷಗಳವರೆಗೆ ಎಸ್ಪಿಜಿ ಭದ್ರತೆಯನ್ನು ಪಡಿತಾರೆ.